ಸರ್ಕಾರಿ ಅಧಿಕಾರಿಗಳ ಕಚೇರಿಗಳು ಹಾಗೂ ಮನೆಗಳ ಮೇಲೆ ನಡೆದಿರುವಂತಹ ಲೋಕ ರೇಡ್ ಇದು. ಇನ್ನು ಕಲಬುರಗಿಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದು, ಬಳ್ಳಾರಿ ಪಿಡಬ್ಲ್ಯೂಡಿ ವೃತ್ತ ಕಚೇರಿಯ ಸೆಕ್ಷನ್ ಆಫೀಸರ್ ಮನೆಯ ಮೇಲೆ ರೇಡ್ ಆಗಿದೆ. ಪಿಡಬ್ಲ್ಯೂಡಿ ಅಧಿಕಾರಿ ಅಮೀನ್ ಮುಕ್ತಾರ್ ಮನೆ ಮೇಲೆ ರೇಡ್ ಆಗಿದೆ. ಸರ್ಕಾರಿ ಅಧಿಕಾರಿಗಳ ಕಚೇರಿಗಳು ಹಾಗೂ ಮನೆಗಳ ಮೇಲೆ ನಡೆದಿರುವಂತಹ ಲೋಕಾಯುಕ್ತ ರೇಡ್ ಇದು. ಕಲಬುರಗಿಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಬೆಳಗಾವಿ, ಬಾಗಲಕೋಟೆ, ಬಳ್ಳಾರಿ, ಉಡುಪಿ, ಗದಗ, ಹಾವೇರಿ ಹಾಗೂ ಧಾರವಾಡದಲ್ಲಿ ದಾಳಿ ನಡೆದಿದೆ. ಮತ್ತೊಂದು ಕಡೆ ಬಳ್ಳಾರಿ ಪಿಡಬ್ಲ್ಯೂಡಿ ಅಧಿಕಾರಿ ಅಮೀನ್ ಮುಕ್ತಾರ್ ಮನೆ ಮೇಲೆ ರೇಡ್ ಆಗಿದೆ. ಕಲಬುರಗಿ ನಗರದ ಹುಸೇನ್ ಗಾರ್ಡನ್ ನಲ್ಲಿರುವಂತಹ ಅಮೀನ್ ಅವರ ಮನೆಯ ಮೇಲೆ ರೇಡ್ ಆಗಿರುವಂಥದ್ದು. ಪ್ರಮುಖವಾಗಿ ನಾವು ಗಮನಿಸ್ತಾ ಹೋದ್ರೂ ಕೂಡ ಎಲ್ಲೆಲ್ಲಿ ರೇಡ್ ಆಗಿದೆ, ಯಾವ್ಯಾವ ಅಧಿಕಾರಿಗಳ ಮನೆ ಹಾಗೂ ಕಚೇರಿಯ ಮೇಲೆ ರೇಡ್ ಆಗಿದೆ ಅಂತ ದಾಳಿಯ ಒಂದಷ್ಟು ಸಂಕ್ಷಿಪ್ತ ಮಾಹಿತಿಯನ್ನು ಕೂಡ ನಾವು ನೋಡ್ತಾ ಹೋದ್ರೆ, ಪ್ರಮುಖವಾಗಿ ಡಿಸ್ಟ್ರಿಕ್ಟ್ ಮ್ಯಾನೇಜರ್ ಸಿದ್ದಲಿಂಗಪ್ಪ, ಇನ್ನು ದೇವರಾಜ್ ಅರಸು ಅಭಿವೃದ್ಧಿ ನಿಗಮ, ಹಾಗೆ ಬೆಳಗಾವಿ ಸುವರ್ಣಸೌಧ ಶೈಲಾ ಸುಭಾಷ್ ತತ್ರಾಣಿ FDA ಪಂಚಾಯತ್ ರಾಜ್ ಇಲಾಖೆ ಬಾಗಲಕೋಟೆ, ಹಾಗೆ ಅಮೀನ್ ಮುಕ್ತಾರ್ ಅಹಮದ್ ಬಳ್ಳಾರಿ ಪಿಡಬ್ಲ್ಯೂಡಿ ಎಂಜಿನಿಯರ್ ಅಮೀನ್ ನಿವಾಸ ಕಲಬುರಗಿಯಲ್ಲಿರುವಂತಹ ನಿವಾಸದ ಮೇಲೂ ಕೂಡ ಲೋಕಾಯುಕ್ತ ರೇಡ್ ಆಗಿದೆ. ಇದೀಗ ದಾಖಲೆಗಳ ಪರಿಶೀಲನಾ ಕಾರ್ಯದಲ್ಲಿ ಅಧಿಕಾರಿಗಳು ನಿರತರಾಗಿದ್ದಾರೆ. ಇನ್ನು ಗದಗ್ನಲ್ಲೂ ಭ್ರಷ್ಟಾಧಿಕಾರಿಗೆ ಲೋಕಾಯುಕ್ತ ಶಾಕ್ ಕೊಟ್ಟಿದೆ. ಗಂಗಾಧರ ಶಿರೋಳ್ ಗದಗ ನಿರ್ಮಿತಿ ಕೇಂದ್ರದ ಪ್ರಾಜೆಕ್ಟ್ ಡೈರೆಕ್ಟರ್ ಗಂಗಾಧರ್ ಅವರ ಮನೆ, ಕಚೇರಿ ಹಾಗೂ ಅಳಿಯ ಮತ್ತು ಭಾವನ ಮನೆಯ ಮೇಲೆ 6 ಕಡೆ ರೇಡ್ ಆಗಿರುವಂಥದ್ದು. ಗದಗ್ನಲ್ಲೂ ಭ್ರಷ್ಟ ಅಧಿಕಾರಿಗೆ ಲೋಕಾಯುಕ್ತ ಶಾಕ್ ಕೊಟ್ಟಿದೆ. ಆದಾಯಕ್ಕಿಂತ ಹೆಚ್ಚು ಆಸ್ತಿ ಗಳಿಕೆಯ ಆರೋಪ ಹಿನ್ನೆಲೆಯಲ್ಲಿ ಈ ದಾಳಿಯನ್ನು ನಡೆಸಲಾಗಿದೆ. ಗದಗ ನಿರ್ಮಿತಿ ಕೇಂದ್ರದ ಪ್ರಾಜೆಕ್ಟ್ ಡೈರೆಕ್ಟರ್ ಗಂಗಾಧರ್ ಶಿರೋಲ್ ಇವರ ಮನೆಯ ಮೇಲೆ ದಾಳಿ ನಡೆದಿದೆ. ಇನ್ನು ಬಳ್ಳಾರಿ ಜಿಲ್ಲೆಯ ಅಮೀನ್ ಮುಕ್ತಾರ್ ಅಹಮದ್ ಪಿಡಬ್ಲ್ಯೂಡಿ ಎಂಜಿನಿಯರ್ ಅವರ ನಿವಾಸದ ಮೇಲೂ ಕೂಡ ರೇಡ್ ಆಗಿದೆ. ಸಿದ್ದಲಿಂಗಪ್ಪ ಡಿಸ್ಟ್ರಿಕ್ಟ್ ಮ್ಯಾನೇಜರ್, ದೇವರಾಜ ಅರಸು ಅಭಿವೃದ್ಧಿ ನಿಗಮ, ಇನ್ನು ಬೆಳಗಾವಿ ಸುವರ್ಣಸೌಧದ ಶೈಲಾ ಸುಭಾಷ್ ತತ್ರಾಣಿ FDA ಪಂಚಾಯತ್ ರಾಜ್ ಇಲಾಖೆ ಬಾಗಲಕೋಟೆ, ಇನ್ನು ಅಮೀನ್ ಮುಕ್ತಾರ್ ಅಹಮದ್ ಬಳ್ಳಾರಿ ಪಿಡಬ್ಲ್ಯೂಡಿ ಎಂಜಿನಿಯರ್ ನಿವಾಸದ ಮೇಲೂ ಕೂಡ ದಾಳಿ ನಡೆದಿದೆ. ಹಾಗೆಯೇ ಹಾವೇರಿ ಜಿಲ್ಲೆಯ ಶಿಗ್ಗಾವಿಯ ಬಾಡಗ್ರಾಮ ಪಂಚಾಯಿತಿಯ PDO ಆದಂಥ ರಾಮಕೃಷ್ಣ ನಿವಾಸದ ಮೇಲೆ ರೇಡ್ ಆಗಿದೆ. ಇನ್ನು ಉಡುಪಿ ಜಿಲ್ಲೆಯ ಅಕೌಂಟೆಂಟ್, ಕಾರ್ಕಳ ಬೆಸ್ಕಾಂನ ಅಕೌಂಟೆಂಟ್ ಗಿರೀಶ್ ರಾವ್ ನಿವಾಸದ ಮೇಲೆ ಕೂಡ ರೇಡ್ ಆಗಿದೆ. ಗದಗ ನಿರ್ಮಿತಿ ಕೇಂದ್ರದ ಪ್ರಾಜೆಕ್ಟ್ ಡೈರೆಕ್ಟರ್ ಗಂಗಾಧರ್ ಶಿರೋಲ್ ನಿವಾಸದ ಮೇಲೂ ಕೂಡ ರೇಡ್ ಆಗಿರುವಂಥದ್ದು. ಧಾರವಾಡದ ಪಿಡಬ್ಲ್ಯೂಡಿ ಚೀಫ್ ಎಂಜಿನಿಯರ್ ಸುರೇಶ್ ನಿವಾಸದ ಮೇಲೂ ಕೂಡ ರೇಡ್ ಆಗಿದೆ. ಒಟ್ಟು 7 ಜಿಲ್ಲೆಗಳಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ ಭ್ರಷ್ಟ ಅಧಿಕಾರಿಗಳಿಗೆ ಶಾಕ್ ಕೊಟ್ಟಿದ್ದಾರೆ. ಬೆಳ್ಳಂಬೆಳಗ್ಗೆ ದಾಳಿ ನಡೆಸಿದಂತಹ ಸಂದರ್ಭದಲ್ಲಿ ಒಟ್ಟು 7 ಜಿಲ್ಲೆಗಳಲ್ಲಿ ಏಕಕಾಲದಲ್ಲಿ ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಬೆಳಗಿನ ಜಾವವೇ ಹೋಗಿ ಮನೆಯ ಬಾಗಿಲು ಬಡಿತಿದ್ದಂಗೆ ನಿದ್ದೆಯ ಮಂಪರಿನಲ್ಲೇ ಕಣ್ಣು ತೆರೆದಂತಹ ಭ್ರಷ್ಟ ಅಧಿಕಾರಿಗಳ ಮನೆಯವರಿಗಂತೂ ಬಹುದೊಡ್ಡ ಶಾಕ್. ಇದಕ್ಕಿದ್ದ ಹಾಗೆ ಯಾರಪ್ಪ ಬೆಳಗ್ಗೆ ಬಂದು ಬಾಗಿಲು ಬಡಿತಿದ್ದಾರೆ ಅಂತ ಲೋಕಾಯುಕ್ತ ಅಧಿಕಾರಿಗಳು ಅಂತ ಗೊತ್ತಾಗ್ತಿದ್ದ ಹಾಗೆ ಒಂದು ಕ್ಷಣ ತಬ್ಬಿಬ್ಬು ಭ್ರಷ್ಟ ಅಧಿಕಾರಿಗಳು. ಸುಮಾರು 7 ಜಿಲ್ಲೆಗಳಲ್ಲಿ ಏಕಕಾಲದಲ್ಲಿ ನಡೆದಿರುವಂತಹ ದಾಳಿ ಇದು, ಲೋಕಾಯುಕ್ತ ದಾಳಿ. ಆದಾಯಕ್ಕಿಂತ ಹೆಚ್ಚು ಆಸ್ತಿ ಗಳಿಕೆಯ ಆರೋಪದ ಹಿನ್ನೆಲೆಯಲ್ಲಿ ನಡೆಸಿರುವಂತಹ ಲೋಕ ರೇಡ್ ಇದು. ಭ್ರಷ್ಟ ಹೆಗ್ಗಣಗಳಿಗೆ ಮಗ್ಗುಲ ಮುಳ್ಳಾಗಿ ಪರಿಣಮಿಸ್ತಾ ಇರುವಂಥದ್ದು ಲೋಕಾಯುಕ್ತ ಅಧಿಕಾರಿಗಳು.